ಡಿಕೆ ಶಿವಕುಮಾರ್ ಸಂಪುಟದ ಬಹುತೇಕ ಸಚಿವರು ವಿಧಾನಸೌಧದಲ್ಲಿ ತಮ್ಮ ಕೊಠಡಿಗಳನ್ನು ನವೀಕರಣ ಮಾಡಿಸಿಕೊಳ್ಳಲು ಮುಂದಾಗಿದ್ದಾರೆ. ಹಿಂದಿನ ಸಚಿವರು ಬಳಸುತ್ತಿದ್ದ ಪೀಠೋಪಕರಣಗಳನ್ನು ಬಳಸಬಾರದು ಅಂತಲೋ ವಾಸ್ತು ಚೆನ್ನಾಗಿರಲಿ ಅಂತಲೋ ಬಹುತೇಕ ಸಚಿವರು ತಮ್ಮ ಕೊಠಡಿಗಳನ್ನು ನವೀಕರಣ ಮಾಡಿಸಿಕೊಳ್ಳುತ್ತಿದ್ದಾರೆ. ಆದರೆ ಕೊಠಡಿ ನವೀಕರಣದಂತಹ ಅನಗತ್ಯ ಕೆಲಸಗಳಿಗೆ ಲಕ್ಷಾಂತರ ರೂಪಾಯಿಗಳನ್ನು ವ್ಯಯ ಮಾಡಲು ಮುಂದಾಗಿರುವುದು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿದೆ. ಅದರಲ್ಲೂ ವಿಧಾನಸೌಧ, ವಿಕಾಸಸೌಧದಂತಹ ಪಾರಂಪರಿಕ ಕಟ್ಟಡಗಳನ್ನು ನವೀಕರಣ ಮಾಡ್ತಾ ಇರುವುದು ಚರ್ಚೆಗೂ ಕೂಡ ಕಾರಣವಾಗಿದೆ. ವಿಧಾನಸೌಧದಲ್ಲಿ ಬಹುತೇಕ ಸಚಿವರ ಕೊಠಡಿ ನವೀಕರಣ ಆಗ್ತಾ ಇದೆ. ಇನ್ನು ಈ ಕೊಠಡಿಗಳನ್ನು ನವೀಕರಣ ಮಾಡಿಸಿಕೊಳ್ತಾ ಇರೋ ಸಚಿವರು ಈ ಬಗ್ಗೆ ಜನರ ಆಕ್ರೋಶವೂ ಕೂಡ ವ್ಯಕ್ತವಾಗಿದೆ. ಇದಕ್ಕಂತಲೇ ಲಕ್ಷಾಂತರ ರೂಪಾಯಿ ವ್ಯಯ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಯಿತು. ಅವರ ಸರ್ಕಾರಕ್ಕೆ ಹೊಸ ಮಂತ್ರಿಗಳು ಕೂಡ ಬಂದಾಯಿತು. ಆ ಮಂತ್ರಿಗಳಿಗೆ ಕೊಠಡಿಗಳನ್ನ ಕೂಡ ವಿಧಾನಸೌಧ ಮತ್ತು ವಿಕಾಸಸೌಧದಲ್ಲಿ ಹಂಚಿಕೆ ಮಾಡಿ ಆಯಿತು. ಇದೀಗ ಅವರ ಕೊಠಡಿಗಳನ್ನು ರಿನೋವೇಷನ್ ಮಾಡುವಂಥ ಸರದಿ. ಯಾವುದೇ ಸರ್ಕಾರ ಬರಲಿ, ಯಾರೇ ಹೊಸದಾಗಿ ಮಿನಿಸ್ಟ್ರುಗಳು ಬರಲಿ, ತಮ್ಮ ಕೊಠಡಿ ಹೀಗಿರಬೇಕು ಅನ್ನುವಂಥ ನೆಪದಲ್ಲಿ ಲಕ್ಷಾಂತರ ಖರ್ಚು ಮಾಡಿ ಅವರ ಪೀಠೋಪಕರಣಗಳು, ಲೈಟಿಂಗ್ ಸೇರಿದಂತೆ ಈ ಥರ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾ ಇರುವಂಥದ್ದನ್ನು ನಾವು ನೋಡ್ತಾನೆ ಬಂದಿದ್ದೀವಿ. ಆದರೆ ಪಾರಂಪರಿಕ ಕಟ್ಟಡಗಳನ್ನು ಈ ರೀತಿ ರಿನೋವೇಷನ್ ಮಾಡಬಹುದಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಎದುರಾಗುತ್ತೆ. ಒಬ್ಬ ಸಚಿವರು ಇದ್ದಂಥ ಕೊಠಡಿಗೆ ಮತ್ತೊಬ್ಬರು ಸಚಿವರು ಬಂದಂಥ ಸಂದರ್ಭದಲ್ಲಿ ಹಳೆ ಸಚಿವರು ಮಾಡಿಕೊಂಡಂಥ ವ್ಯವಸ್ಥೆಗಳನ್ನು ಬದಲಾಯಿಸಿಕೊಂಡು ತಮಗೆ ಯಾವ ರೀತಿ ಬೇಕೋ ಆ ರೀತಿ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು, ಅಂದರೆ ಪೀಠೋಪಕರಣಗಳು ತಮಗೆ ಬೇಕಾದಂಥ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಳ್ಳುವಂಥದ್ದು, ಲೈಟಿಂಗನ್ನು ತಮಗೆ ಬೇಕಾದಂಥ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಳ್ಳುವಂಥದ್ದು, ಇಂಥದ್ದು ಪದೇ ಮಾಡಿಕೊಂಡು ಬರ್ತಾನೆ ಇರ್ತಾರೆ. ಇದಕ್ಕೆ ಖಜಾನೆಯ ಹಣ ಖರ್ಚಾಗ್ತಾ ಇರುತ್ತೆ, ಸಾರ್ವಜನಿಕರ ಹಣ ಖರ್ಚಾಗ್ತಾ ಇರುತ್ತೆ ಅನ್ನುವಂಥ ಟೀಕೆಗಳು ಕೂಡ ಎದುರಾಗ್ತಾ ಇರುತ್ತೆ. ವಾಸ್ತುವಿನ ನೆಪದಲ್ಲಿರ್ಬೋದು ಅಥವಾ ತಮಗೆ ಬೇಕಾದಂತಹ ಪೀಠೋಪಕರಣಗಳನ್ನು ಬದಲಾಯಿಸಿಕೊಳ್ಳುವಂಥ ವಿಚಾರದಲ್ಲಿರ್ಬೋದು. ಈ ರೀತಿಯಾಗಿ ಸಚಿವರುಗಳು ಮಾಡಿಕೊಳ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದನ್ನು ಅವರವರ ಆತ್ಮಸಾಕ್ಷಿಗೆ ಬಿಟ್ಟಂಥ ವಿಚಾರ ಆಗಿದೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಸುರೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಡಿಕೆ ಶಿವಕುಮಾರ್ ಸಂಪುಟದ ಬಹುತೇಕ ಸಚಿವರು ವಿಧಾನಸೌಧದಲ್ಲಿ ತಮ್ಮ ಕೊಠಡಿಗಳನ್ನು ನವೀಕರಣ ಮಾಡಿಸಿಕೊಳ್ಳಲು ಮುಂದಾಗಿದ್ದಾರೆ. ಹಿಂದಿನ ಸಚಿವರು ಬಳಸುತ್ತಿದ್ದ ಪೀಠೋಪಕರಣಗಳನ್ನು ಬಳಸಬಾರದು ಅಂತಲೋ ವಾಸ್ತು ಚೆನ್ನಾಗಿರಲಿ ಅಂತಲೋ ಬಹುತೇಕ ಸಚಿವರು ತಮ್ಮ ಕೊಠಡಿಗಳನ್ನು ನವೀಕರಣ ಮಾಡಿಸಿಕೊಳ್ಳುತ್ತಿದ್ದಾರೆ. ಆದರೆ ಕೊಠಡಿ ನವೀಕರಣದಂತಹ ಅನಗತ್ಯ ಕೆಲಸಗಳಿಗೆ ಲಕ್ಷಾಂತರ ರೂಪಾಯಿಗಳನ್ನು ವ್ಯಯ ಮಾಡಲು ಮುಂದಾಗಿರುವುದು ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿದೆ. ಅದರಲ್ಲೂ ವಿಧಾನಸೌಧ, ವಿಕಾಸಸೌಧದಂತಹ ಪಾರಂಪರಿಕ ಕಟ್ಟಡಗಳನ್ನು ನವೀಕರಣ ಮಾಡ್ತಾ ಇರುವುದು ಚರ್ಚೆಗೂ ಕೂಡ ಕಾರಣವಾಗಿದೆ. ವಿಧಾನಸೌಧದಲ್ಲಿ ಬಹುತೇಕ ಸಚಿವರ ಕೊಠಡಿ ನವೀಕರಣ ಆಗ್ತಾ ಇದೆ. ಇನ್ನು ಈ ಕೊಠಡಿಗಳನ್ನು ನವೀಕರಣ ಮಾಡಿಸಿಕೊಳ್ತಾ ಇರೋ ಸಚಿವರು ಈ ಬಗ್ಗೆ ಜನರ ಆಕ್ರೋಶವೂ ಕೂಡ ವ್ಯಕ್ತವಾಗಿದೆ. ಇದಕ್ಕಂತಲೇ ಲಕ್ಷಾಂತರ ರೂಪಾಯಿ ವ್ಯಯ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಯಿತು. ಅವರ ಸರ್ಕಾರಕ್ಕೆ ಹೊಸ ಮಂತ್ರಿಗಳು ಕೂಡ ಬಂದಾಯಿತು. ಆ ಮಂತ್ರಿಗಳಿಗೆ ಕೊಠಡಿಗಳನ್ನ ಕೂಡ ವಿಧಾನಸೌಧ ಮತ್ತು ವಿಕಾಸಸೌಧದಲ್ಲಿ ಹಂಚಿಕೆ ಮಾಡಿ ಆಯಿತು. ಇದೀಗ ಅವರ ಕೊಠಡಿಗಳನ್ನು ರಿನೋವೇಷನ್ ಮಾಡುವಂಥ ಸರದಿ. ಯಾವುದೇ ಸರ್ಕಾರ ಬರಲಿ, ಯಾರೇ ಹೊಸದಾಗಿ ಮಿನಿಸ್ಟ್ರುಗಳು ಬರಲಿ, ತಮ್ಮ ಕೊಠಡಿ ಹೀಗಿರಬೇಕು ಅನ್ನುವಂಥ ನೆಪದಲ್ಲಿ ಲಕ್ಷಾಂತರ ಖರ್ಚು ಮಾಡಿ ಅವರ ಪೀಠೋಪಕರಣಗಳು, ಲೈಟಿಂಗ್ ಸೇರಿದಂತೆ ಈ ಥರ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾ ಇರುವಂಥದ್ದನ್ನು ನಾವು ನೋಡ್ತಾನೆ ಬಂದಿದ್ದೀವಿ. ಆದರೆ ಪಾರಂಪರಿಕ ಕಟ್ಟಡಗಳನ್ನು ಈ ರೀತಿ ರಿನೋವೇಷನ್ ಮಾಡಬಹುದಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಎದುರಾಗುತ್ತೆ. ಒಬ್ಬ ಸಚಿವರು ಇದ್ದಂಥ ಕೊಠಡಿಗೆ ಮತ್ತೊಬ್ಬರು ಸಚಿವರು ಬಂದಂಥ ಸಂದರ್ಭದಲ್ಲಿ ಹಳೆ ಸಚಿವರು ಮಾಡಿಕೊಂಡಂಥ ವ್ಯವಸ್ಥೆಗಳನ್ನು ಬದಲಾಯಿಸಿಕೊಂಡು ತಮಗೆ ಯಾವ ರೀತಿ ಬೇಕೋ ಆ ರೀತಿ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳನ್ನು, ಅಂದರೆ ಪೀಠೋಪಕರಣಗಳು ತಮಗೆ ಬೇಕಾದಂಥ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಳ್ಳುವಂಥದ್ದು, ಲೈಟಿಂಗನ್ನು ತಮಗೆ ಬೇಕಾದಂಥ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಳ್ಳುವಂಥದ್ದು, ಇಂಥದ್ದು ಪದೇ ಮಾಡಿಕೊಂಡು ಬರ್ತಾನೆ ಇರ್ತಾರೆ. ಇದಕ್ಕೆ ಖಜಾನೆಯ ಹಣ ಖರ್ಚಾಗ್ತಾ ಇರುತ್ತೆ, ಸಾರ್ವಜನಿಕರ ಹಣ ಖರ್ಚಾಗ್ತಾ ಇರುತ್ತೆ ಅನ್ನುವಂಥ ಟೀಕೆಗಳು ಕೂಡ ಎದುರಾಗ್ತಾ ಇರುತ್ತೆ. ವಾಸ್ತುವಿನ ನೆಪದಲ್ಲಿರ್ಬೋದು ಅಥವಾ ತಮಗೆ ಬೇಕಾದಂತಹ ಪೀಠೋಪಕರಣಗಳನ್ನು ಬದಲಾಯಿಸಿಕೊಳ್ಳುವಂಥ ವಿಚಾರದಲ್ಲಿರ್ಬೋದು. ಈ ರೀತಿಯಾಗಿ ಸಚಿವರುಗಳು ಮಾಡಿಕೊಳ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದನ್ನು ಅವರವರ ಆತ್ಮಸಾಕ್ಷಿಗೆ ಬಿಟ್ಟಂಥ ವಿಚಾರ ಆಗಿದೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಸುರೇಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.